आप देख रहे हैं बीजापुर समय। मैं आपके साथ खलील कलादगी। आरएस पाटिल कुचबाड़ दोबारा बने भारतीय जनता पार्टी के बीजापुर जिला अध्यक्ष। बीजेपी के बीजापुर जिला अध्यक्ष आरएस पाटिल कुचबाड़ के कार्यकाल समाप्त होने के बाद भारतीय जनता पार्टी ने फिर एक बार आरएस पाटिल कुचबाड़ पर ही भरोसा जताते हुए उन्हें दोबारा भारतीय जनता पार्टी का बीजापुर जिला अध्यक्ष बनाया है। भारतीय जनता पार्टी के दोबारा बीजापुर जिला अध्यक्ष बनने के बाद पहली बार आरएस पाटिल कुचबाड़ के नेतृत्व में शहर के एक निजी होटल में एक प्रेस कॉन्फ्रेंस का आयोजन किया गया, जिसमें बात करते हुए आरएस पाटिल कुचबाड़ ने अपने विचार व्यक्त किए, जहां पर इसकी जानकारी दी गई। इस दौरान बीजेपी के पदाधिकारियों ने बीजापुर बीजेपी के दोबारा जिला अध्यक्ष बनने पर आरएस पाटिल कुचबाड़ का शॉल और माला पहनाकर एवं फूलों का गुच्छा देकर अभिनंदन किया। इस अवसर पर कॉरपोरेटर और भारतीय जनता पार्टी के जिला प्रधान कार्यदर्शी शिवरुद्र बागलकोट, बीजेपी नेता बसवराज बिरादार, बीजेपी नेता मल्लिकार्जुन जोगूर और बीजेपी नेता विजय जोशी थे मौजूद। ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವರುದ್ರ ಬಾಗಲಕೋಟ್ ಅವರು, ಬಸವರಾಜ್ ಬಿರಾದಾರ್ ಅವರು, ಮಲ್ಲಿಕಾರ್ಜುನ್ ಜೋಗೂರ್ ಅವರು, ಮಾಧ್ಯಮದ ಪ್ರಮುಖರಾಗಿರ್ತಕ್ಕಂಥ ವಿಜಯ್ ಜೋಶಿ ಅವರು, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ। ವಿಶೇಷವಾಗಿ ನಾನು ಎರಡನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷನಾದ ಮೇಲೆ ಮೊದಲ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ। ಕಾರಣ ಇದೊಂದು ಪತ್ರಿಕಾಗೋಷ್ಠಿ ಅನ್ನೋಕ್ಕಿಂತ ಇದೊಂದು ಸಂತೋಷದ ಕೂಟ ಅಂತ ನಾವು ತಮ್ಮ ಎಲ್ಲರ ಜೊತೆ ಕೂಡಬೇಕನ್ನೋದು ನನ್ನ ಒಂದು ಅಭಿಲಾಷೆ ಇತ್ತು। ಈ ಕಾರಣದಿಂದ ನಾನು ಎಲ್ಲರ ಜೊತೆ ಕೂಡಬೇಕನ್ನೋ ಕಾರಣದಿಂದ ನಿಶ್ಚಯ ಮಾಡಿಕೊಂಡು ಕೂಡಿದ್ದೇವೆ। ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಜಿಲ್ಲೆ ಒಳಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ। ಹಿಂದೆ ಮುದ್ದೇಬಿಹಾಳ ಮಂಡಲದ ಅಧ್ಯಕ್ಷನಾಗಿ, 2 ಅವಧಿಗೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರಣ್ಣ ಅವರು ಮತ್ತು ನಮ್ಮೆಲ್ಲ ರಾಜ್ಯದ ನಾಯಕರು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ನಾಯಕರು, ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಆ ಅಭಿಪ್ರಾಯದೊಂದಿಗೆ ಮತ್ತೊಮ್ಮೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ಮತ್ತು ಹಿರಿಯರಿಗೂ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮ ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಅವರಿಗೆ ಅಭಿನಂದನೆಗಳನ್ನ ಹೇಳಿಕೆ ಇಚ್ಛಿಸ್ತೇನೆ। ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ಪಕ್ಷ ಪ್ರಾರಂಭ ಆಗಿದ್ದು ಜನಸಂಘ ಏನು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಹೇರಿಕೆ ಮಾಡಿದ ನಂತರ ಆರ್ಟಿಕಲ್ 370 ರದ್ದು ಮಾಡಬೇಕು ಅನ್ನುವಂಥ ಕಾರಣದಿಂದನೇ ಆ ಹೋರಾಟದ ಮುಖಾಂತರ ಪ್ರಾರಂಭಗೊಂಡಿರ್ತಕ್ಕಂಥ ಪಕ್ಷ। ಆರ್ಟಿಕಲ್ 370 ರದ್ದಾದಂಥ ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ। ಎರಡನೇದು ಮೊಟ್ಟ ಮೊದಲ ಕಾರ್ಯಕಾರಿಣಿ ಜನಸಂಘದ ಅಲ್ಲಿ ಒಂದು ಸಂಕಲ್ಪ ಆಯಿತು, ದೇಶದಲ್ಲಿ ಜನರ ಬಯಕೆ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅನ್ನುವಂಥದ್ದದ। ಹೀಗಾಗಿ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಕಟ್ಟುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥದ್ದನ್ನು ನಿರ್ಣಯ ಮಾಡಿತು। ಅದಾದ ನಂತರ ಅನೇಕ ಹೋರಾಟಗಳು
ತ್ಯಾಗ ಬಲಿದಾನದ ಮುಖಾಂತರ ದೇಶದಲ್ಲಿ ರಾಮ ಮಂದಿರ ಆಗಬೇಕಂತನ್ನುವಂಥದ್ದು ಕೂಗೆದ್ದಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳ ಮಧ್ಯೆ ನ್ಯಾಯಾಲಯದ ತೀರ್ಪಿನ ನಂತರ ನ್ಯಾಯಯುತವಾಗಿರ್ತಕ್ಕಂಥ ಎಲ್ಲೂ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಲಿಕ್ಕೆ ಎಲ್ಲಿ ಒಂದು ಸಣ್ಣ ಅಪಸ್ವರ ಕೂಡ ಬರಲಿಲ್ಲ. ಇವತ್ತು ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥದ್ದು ನಾಳೆ ಜನವರಿ 22ನೇ ತಾರೀಕು. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನನ್ನ ಜಿಲ್ಲೆಯ ಅಧ್ಯಕ್ಷನಾಗಿ ಮುಂದುವರಿಸಿದ್ದಕ್ಕೆ ಭಾಳ ನನಗೆ ಸಂತೋಷ ಅನಿಸ್ತಾ ಇದೆ. ಪ್ರಮುಖವಾಗಿ 2 ಅಜೆಂಡಾ ಅವು ಸಾಕಾರ ಆಗ್ತಕ್ಕಂಥ ಸಂದರ್ಭದಲ್ಲಿ 2 ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ. ಹೀಗಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು, ಹಿರಿಯರು ಎಲ್ಲರೂ, ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ನನ್ನ ಮೇಲೆ ಏನು ವಿಶ್ವಾಸ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ನಮ್ಮ ಕೆಲಸ ಅಂತ ಹೇಳಿ ನಾನು ಭಾವಿಸಿಕೊಂಡು ಜಿಲ್ಲೆಯೊಳಗೆ ಸಮನ್ವಯತೆಯನ್ನು ಸಾಧಿಸುವಂಥ ಒಂದು ದೃಷ್ಟಿಕೋನದಿಂದ ಪಕ್ಷವನ್ನು ಇನ್ನೂ ಗಟ್ಟಿಯಾಗಿ ಬಲಶಾಲಿಯಾಗಿ 2024ರ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ನಮ್ಮ ಕಾರ್ಯಕರ್ತರ ಮತ್ತು ಜನರ ಅಭಿಲಾಷೆಯೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು, ನಮ್ಮ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲರ ಸಲಹೆ, ಎಲ್ಲರ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನು ಕೆಳ ಹಂತದಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ಯಶಸ್ವಿಯಾಗಿ ಕಟ್ಟಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಂಥದ್ರ ಮುಖಾಂತರ 2024ರ ಈ ಚುನಾವಣೆ ಇಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕನ್ನೋಂಥ ಒಂದು ಸಂಕಲ್ಪಕ್ಕೆ ನಾವು ಅಣಿಯಾಗ್ತಕ್ಕಂಥದ್ದು. ಜೊತೆಗೆ ಇವತ್ತು ವಿಶೇಷವಾಗಿ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ. ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥದ್ದು ಪ್ರತಿ ಮನೆಗೆ, ಪ್ರತಿ ಗ್ರಾಮಕ್ಕೆ ಇದೊಂದು ಹಬ್ಬ. ಇಂಥ ಸಂದರ್ಭದಲ್ಲಿ ಸಂಕ್ರಮಣದಿಂದ 22ನೇ ತಾರೀಕಿನವರೆಗೆ ನಮ್ಮ ಊರೊಳಗಿರ್ತಕ್ಕಂಥ, ನಮ್ಮ ಓಣಿಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿ ಈ ಒಂದು ಕೆಲಸದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ತೊಡಗಬೇಕು ಅಂತನ್ನುವಂಥದ್ದನ್ನು ತಮ್ಮ ಮೂಲಕ ಕೂಡ ನಾನು ನಮ್ಮ ಕಾರ್ಯಕರ್ತರು ಹೇಳಿಕೆತ್ತಿಸ್ತೇನೆ. ಜೊತೆಗೆ 22ನೇ ತಾರೀಕು ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ 5 ದೀಪಗಳನ್ನು ಹಚ್ಚೋದರ ಮುಖಾಂತರ, ಜ್ಯೋತಿಯನ್ನು ಬೆಳೆಸೋದರ ಮುಖಾಂತರ ಇಡೀ ದೇಶದ ಒಂದು ಈ ರಾಮ ಮಂದಿರದ ಏನು ಆದರ್ಶ ಪುರುಷ ಶ್ರೀರಾಮಚಂದ್ರ ಏನು ಮಹಾತ್ಮ ಗಾಂಧೀಜಿಯವ್ರದ ಒಂದು ಏನು ಕಲ್ಪನೆ ಇತ್ತು ರಾಮರಾಜ್ಯ ಆಗಬೇಕನ್ನುವಂಥದ್ದನ್ನು ಇವತ್ತು ನರೇಂದ್ರ ಮೋದಿಯವರ ಸಂಕಲ್ಪ ಸರ್ವೇ ಜನ ಸುಖಿನೋ ಭವಂತ ಅಂತ ಹೇಳ್ತೀವಿ. ಸರ್ವಸ್ಪರ್ಶಿ, ಸರ್ವವ್ಯಾಪಿಯಾಗಿ ಎಲ್ಲ ಸಮುದಾಯ, ಎಲ್ಲ ಸಮಾಜವನ್ನು ಒಳಗೊಂಡು ಜೊತೆಗೆ ಕರೆದುಕೊಂಡು ದೇಶವನ್ನು ಅಭಿವೃದ್ಧಿ ಪಥದತ್ರ ಒಯ್ದು ಇಡೀ ಜಗತ್ತಿನಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಪಕ್ಷದ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ನಿಭಾಯಿಸ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಹಿರಿಯರಿಗೆ ತಮ್ಮ ಮೂಲಕ ಕೂಡ ನಾನು ವಂದನೆಗಳನ್ನು ಹೇಳಿಕೆ ಇಚ್ಛಿಸ್ತೇನೆ. ಕಾರ್ಪೊರೇಷನ್ ಚುನಾವಣೆ ನೀವು ಹೆಚ್ಚಿನ ಮತಗಳು, ಹೆಚ್ಚಿನ ಬೆಂಬಲಗಳು ಕೊಟ್ಟರು ಕೂಡ ನೀವು ಅಧಿಕಾರ ಮಾಡಕ್ಕಾಗಲ್ಲ, ಅದು ಹಿನ್ನಡೆ ಅಂತ ನೀವು ಭಾರತೀಯ ಜನತಾ ಪಕ್ಷ ಅನೇಕ ಸೋಲು ಗೆಲುವುಗಳನ್ನು ಎಲ್ಲ ನೋಡ್ಕೊಂಡೇ ಬಂದಿದ್ದೀವಿ. ಕೆಲವೊಂದು ಸಂದರ್ಭದಾಗ ಗೆದ್ದಿದ್ವಿ, ಕೆಲವೊಂದು ಕಳ್ಕೊಂಡಿದ್ವಿ. ಇವತ್ತು ನಾವು ಹಿಂದೆ ಜಿಲ್ಲಾ ಪಂಚಾಯತಿ
ಹಿಂದೆ ಜಿಲ್ಲಾ ಪಂಚಾಯತಿ ಒಳಗೆ ನಾವು ಕಳೆದ ಈ ಅವಧಿಯಿಂದ ಹಿಂದಿನ ಅವಧಿ ಒಳಗೆ ನಾವು ಪಡ್ಕೊಂಡ್ವಿ. ಹೋದ ಅವಧಿ ಒಳಗೆ ನಮ್ಗೆ ಆಗಲಿಲ್ಲ. ಅನೇಕ ಇವತ್ತು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ತಮಗೆ ಗೊತ್ತದ. ಇಂಥ ಸಂದರ್ಭದಲ್ಲಿ ಕಾರ್ಪೊರೇಷನ್ದಾಗ ಅತಿ ಹೆಚ್ಚು ಸೀಟನ್ನು ಸಂಖ್ಯಾಬಲ 17 ನಮ್ಗೆ ಕೊಟ್ಟರು. ಆದ್ರೆ ನಮಗೆ ಬೇಕಾಗಿರೋದು 21. ನಾವು 21 ಸಂಖ್ಯಾಬಲ ನಮಗೆ ಕೂಡಿತು. 18 ಪ್ಲಸ್ ನಮಗೆ 17 ಆಗಿತ್ತು. ಇಬ್ಬರು ಸಂಸದರು ಶಾಸಕರು ಕೂಡ 19 ಆಗಿತ್ತು. ಇಬ್ಬರು ಪಕ್ಷೇತರ ಬಂದು ನಮ್ಮ ಜೊತೆ ಕೂಡ್ಕೊಂಡಾಗ 22 ಸಂಖ್ಯೆ ಆಗಿತ್ತು ನಮಗೆ. ಅಂಥ ಸಂದರ್ಭದಲ್ಲಿ ನಾವು ನ್ಯಾಯಾಲಯದೊಳಗೆ ಇದ್ದಂಥ ಸಂದರ್ಭದಲ್ಲಿ ನಮ್ಮದು ಏನು ಕೆಟಗರಿದು ಸಂಬಂಧ ನ್ಯಾಯಾಲಯದಲ್ಲಿತ್ತು ಮೇಯರ್ದು. ಅವಾಗ ನಾವು ನಮ್ಮ ಆಯುಕ್ತರಿಗೆ ನಾವೊಂದು ಅರ್ಜಿಯನ್ನು ಕೂಡ ನಾವು ಕೊಟ್ಟಿದ್ವಿ. ನೀವು ಚುನಾವಣೆ ಕೋರ್ಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಘೋಷಣೆ ಮಾಡಿದ್ರೆ ನಾಳೆ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಕೂಡ ಅವರು ಸರ್ಕಾರದ ಒತ್ತಡಕ್ಕೆ ಅವರು ಮಣಿದು ಘೋಷಣೆ ಮಾಡಿದರು. ಯಾವಾಗ ನಮ್ಮ ಸಂಖ್ಯಾಬಲ ಹೊಂದಿತ್ತು ನಮ್ದು ಆಗ್ತದಂತಂದಂಥ ಸಂದರ್ಭದಲ್ಲಿ ಅವರು ಕೋರ್ಟಿಗೆ ಮೊರೆ ಹೋಗಿ ತಡೆಯಾಜ್ಞೆ ತೊಗೊಂಡು ಅದು ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರು. ಅದಾದ ನಂತರ ಚುನಾವಣೆ ಮತ್ತೆ ನ್ಯಾಯಾಲಯದೇನು ಅವರು ಡೈರೆಕ್ಷನ್ ಕೊಟ್ಟು ಅದರ ಮುಖಾಂತರ ಮತ್ತೆ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಒಮ್ಮೆ ಕಾಲ ವಿಧಿ ಅಂತಾರಲ್ಲ ಆ ರೀತಿ ಒಳಗೆ ನಮ್ಮ ಒಬ್ಬ ಪಕ್ಷದ ನಮ್ಮ ಸದಸ್ಯನಕ್ಕೆ ನಾವು ಕಳ್ಕೊಂಡ್ವಿ. ಹೀಗಾಗಿ ನಮ್ಮ ಸಂಖ್ಯಾಬಲದ ಒಂದು ಚೂರು ಕೊರತೆ ಆಯಿತು. ಅದರಿಂದ ನಮಗೆ ಹಿನ್ನಡೆ ಆಗ್ಯದ ಹೊರತು ನಮಗೆ ನಮ್ಮ ಇದ್ದಂಥದ್ದು ನಾವು ಎಲ್ಲರೂ 18 ಜನ ನಮ್ಗೆ ಒಕ್ಕಟ್ಟಾಗಿತ್ತು. ಯಾರು ನಮ್ಗೆ ಬರ್ಬೇಕಂತ ಅನ್ನೋಂಥರ ಕೂಡ ನಮ್ಗೆ ಸಂಖ್ಯಾಬಲ ಒಂದು ಚೂರು ಕೊರತೆ ಹಾಕೋದಂಥ ಸ್ವಾಭಾವಿಕ ತಮ್ಗೆ ಗೊತ್ತದೆ. ಇಂಥ ಸಂದರ್ಭದಲ್ಲಿ ಪಕ್ಷೇತರರು ಕೂಡ ನಮ್ಮ ಬರ್ಲಿಕ್ಕೆ ಒಂದು ಚೂರು ಹಿಂದೇಟು ಹಾಕಿದ್ರು. ಹೀಗಾಗಿ ಸಂಖ್ಯಾಬಲ ಕೊರತೆ ಆಯಿತು. ಹಾಗಾಗಿ ಮತ್ತೆ ಇವತ್ತು ನಿನ್ನೆ ಆಗಿರ್ಬೋದು, ಮುಂದೆ 100% ಮತ್ತೆ ನಾವು ಭಾರತೀಯ ಜನತಾ ಪಕ್ಷದ ಮೇಯರ್ ನಾವು ಮಾಡ್ಕೋತೀವಿ ಅಂತ ವಿಶ್ವಾಸ ಇದೆ. ಸರ್, ಈಗ ಪಕ್ಷದಲ್ಲಿ ಹಿಂದೆ ನೀವು ಅಧ್ಯಕ್ಷರಾಗಿದ್ದು ಇಲ್ಲೂ ಆಯಿತು, 2 ಬಣಗಳಿದ್ದಾವೆ. ಒಂದು ಯತ್ನಾಳ್ ಅವ್ರದ್ದು, ಇನ್ನೊಂದು ಉಳಿದ ಮುಖಂಡರು. ಇದ್ರ ನಡುವೆ ಸಮನ್ವಯತೆ ಸಾಧಿಸಲು ಈ ಹಿಂದಿನ ಅವಧಿಯಲ್ಲೂ ಆಗಿರಲಿಲ್ಲ. ಈ ಅವಧಿಯಲ್ಲಿ ಏನಾದರೂ ಅಪ್ಲೈನ ಮಾಡ್ತೀರಾ? ಅವ್ರನ್ನ ಮುಂದೆ ಇದರಲ್ಲಿ ತಂದು ಸಂಘಟನೆ ಮಾಡಿ ಪಕ್ಷವನ್ನು ಬಲಪಡಿಸ್ತಾರೆ? ಸರ್, ನಾನು 2ನೇ ಅವಧಿಗೆ ಜಿಲ್ಲಾ ಅಧ್ಯಕ್ಷ ಆಗಿ ಮುಂದುವರಿಲಿಕ್ಕೆ ಕಾರಣ ಬಣ ಅನ್ನುವಂಥದ್ದು ಯಾವುದೂ ಇಲ್ಲಂತ ಅನ್ನೋ ಕಾರಣಕ್ಕೆ ನಾನೊಂದು ಜಿಲ್ಲಾ ಅಧ್ಯಕ್ಷ ಮಾಡಿದ್ದು. ಇದ್ರೊಳಗನೆ ಒಂದು ನಮ್ಮದು ಏನದಂತ ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ಹಿರಿಯರು ಗೊತ್ತು ಮಾಡಿ ಕೊಟ್ಟಿದ್ದಾರೆ. ಪಕ್ಷದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ, ಅಭಿಪ್ರಾಯ ಭೇದಗಳು ಇರಬಹುದು ಬೇರೆ. ಪಕ್ಷದ ಕಾರ್ಯಕ್ರಮಗಳಿಗೆ ಪ್ರಮುಖವಾಗಿ ತುಂಬಿರ್ತಕ್ಕಂಥ ಸ್ಥಾನಿಕ ಶಾಸಕರುಗಳಾಗಲಿ ಅಥವಾ ಎಮ್ಎಲ್ಸಿಗಳಾಗಲಿ ಒಬ್ಬರೊಬ್ಬರು ಬೇರೆ ಬೇರೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾರೆ. ಆದ್ರೆ ನೀವು ಅದನ್ನು ಯಾವ ರೀತಿ ಶಮನ ಮಾಡ್ತೀರಿ, ಅದನ್ನು ಯಾವ ರೀತಿ ವಿಶ್ವಾಸ ತೆಗೆದುಕೊಳ್ತೀರಿ? ನಾ ಹೇಳಿದೆ ಸರ್, ಪಕ್ಷದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ, ಪಕ್ಷದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ ಮಾತಾಡ್ತಾರೆ. ಪಕ್ಷದ ಬಗ್ಗೆ ಎಲ್ಲರೂ ಒಳ್ಳೆಯದೇ ಮಾತಾಡ್ತಾರೆ. ಅಭಿಪ್ರಾಯ ಭೇದ ಅಂತ ಅನ್ನೋದ್ರ ಬಗ್ಗೆ ಇರ್ತದೆ. ಅದನ್ನು ಎಲ್ಲೆಲ್ಲೋ ಕಡೆ ಮಾತಾಡ್ತಾರೆ. ಅದನ್ನು ಕೂಡ ಸರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇರ್ತದೆ. ಏನು ಸರ್, ಅದು ನಿಮ್ಮ ಅಭಿಪ್ರಾಯ? ನಾನು ಯೋಗ್ಯ ಇಲ್ಲ ಅಂತ. BJP 89 ಸೀಟ್ ಪಡ್ಕೊಂಡ ನಂತರ ಮುಂದಿನ ಇಲೆಕ್ಷನ್ದಾಗಿ ಬರೀ 2 ಸೀಟಿಗೆ ಬಂದಿತ್ತು. ಇವತ್ತು ಇಡೀ ದೇಶದಲ್ಲಿ 2 ಅವಧಿ ಸತತವಾಗಿ ನಾವು ಸರ್ಕಾರ ಮಾಡಿದ್ದೀವಿ. ಈ ಸೋಲು ಗೆಲ್ಲುವಂತ ಅನ್ನೋಂಥದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಿದೆ ಇರೋದೇ. ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಬಣ ಅನ್ನೋದಕ್ಕೆ ನಾನು ಯಾವ ಬಣನೂ ಇಲ್ಲ. ನಮ್ದು ಒಂದೇ ಬಣ, BJP ಬಣ, ಕಮಲದ ಚಿತ್ರದ ಬಣ. ಆ ನಿಟ್ಟಿನೊಳಗೆ ವಿಶ್ವಾಸ ಇರಿಸಿ ನನಗೆ ಪುನರ್ ಜವಾಬ್ದಾರಿಯನ್ನು ಕೊಟ್ಟಾರ. ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಸಮನ್ವಯತೆಯಿಂದ ನಾನು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅನ್ನೋಂಥ ಮಾತನ್ನು ತಮ್ಮ ಮೂಲಕ ಹೇಳಿ ಇಚ್ಛಿಸ್ತೇನೆ. ಕಾರ್ಯಕ್ರಮದಾಗ ಜಿಲ್ಲಾದ ಒಂದು ಕಾರ್ಯಕ್ರಮ ಇರುತ್ತೆ BJP ಸಾಕಷ್ಟು ಕಾರ್ಯಕ್ರಮಗಳಲ್ಲಿ. ಇವರು ಬರಲಿಲ್ಲ ಅಂದ್ರೆ ಅವ್ರು ಬರಲ್ಲ, ಅವ್ರು ಬರಲಿಲ್ಲ, ಇದು ಬಣ ಆಗಿದೆ. ಇನ್ನೇನು ಎಲ್ಲ ರಾಜಕೀಯ ಪಕ್ಷದೊಳಗೂ ಒಂಚೂರು ಇರುವುದೇ ರೀ. ಆದ್ರೆ ಅದರ ಮಧ್ಯದಲ್ಲಿ ಕೂಡ ಹೇಳ್ತೀನಿ ನಾನು. ಅದರ ಮಧ್ಯದಲ್ಲಿ ಸರಿ ಏನಿಲ್ಲ, BJP ಒಳಗನ ಸಮನ್ವಯತೆ ಇರೋದು. ನೀವು ಮೊನ್ನೆ ತಾನೇ ನಮ್ಮ ಪಕ್ಷದ ಕಾರ್ಯಾಲಯದೊಳಗೆ ನೋಡಿದ್ರಿ, ಸಂಸದರು ನಮ್ಮ ಶಾಸಕರು ಇಬ್ಬರು ಇದ್ರು. ಎಡಗಡೆ ಸಂಸದರಿದ್ದು, ಬಲಗಡೆ ಶಾಸಕರಿದ್ರು. ಒಟ್ಟಿಗೆ ಕೂಡ ಕಾರ್ಯಕ್ರಮ ಮಾಡಿವಲ್ಲ. जुड़े रहिएगा आपके अपने चैनल बीजापुर समय के साथ।